ಹಾಯ್ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಶುಕ್ರವಾರದ ಲಾಗ್ ಇದು. ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಮಾಡಿಬಿಟ್ಟು ಒಂದು 4-5 ದಿವಸದಿಂದ ಒಂದು ಮಂತಿಂದನೇ ಅಂದ್ಕೊಳ್ಳಿ, ಯಾಕೋ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ. ಸೊ ಇವತ್ತು ಪೂಜೆ ಎಲ್ಲ ಆದಮೇಲೆ ಒಂದು ಒಳ್ಳೆ ಮನಸ್ಸಿಗೆ ನೆಮ್ಮದಿ ಸಿಕ್ತು. ನನಗೆ ಪೂಜೆ ಮಾಡಬೇಕಾದ್ರೆ ನಾನು ದೇವ್ರ ಸಾಂಗ್ ಹಾಕಿದ್ದೆ. ಸೊ ಹಂಗಾಗಿ ನಾನು ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನೂ ಇಲ್ಲ, ಒಂದೆರಡು ಶಾಪಿಂಗ್ ಕೂಡ ಮಾಡಿದ್ದೆ, ಅದು ಬಂದಿದೆ. ಅದನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಈಗ ತಾನೇ ಪೂಜೆ ಮುಗೀತು. ಹಾಗೆ ಅಮೆಝಾನಲ್ಲಿ ಸ್ವಲ್ಪ ಆರ್ಡ್ರ್ ಮಾಡಿದ್ವಿ, ಅದು ಕೂಡ ಬಂದಿದೆ. ಹಾಗೆ ಇದು ಮೀಶೋದಲ್ಲಿ ಒಂದು ಎಕ್ಸ್ಚೇಂಜ್ ಇತ್ತು, ಅದು ಕೂಡ ಮಾಡಿದ್ದೆ, ಬಂದಿದೆ. ಈಗ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಏನೇನಿರ್ಬೋದು ಅಂತ. ಇನ್ನೂ ತೊಗೊಂಡಿದ್ದೀನಿ ಎಷ್ಟೊಂದು, ಬಟ್ ಯಾವುದೂ ಅನ್ಬಾಕ್ಸಿಂಗ್ ಮಾಡಿಲ್ಲ ನಾನು ವಿಡಿಯೋಸ್. ಇದು ಎಕ್ಸ್ಚೇಂಜ್ ಗೊತ್ತು ಏನಿದೆ ಅಂತ. ಡೋರ್ಗೆ ಅಥವಾ ಗೋಡೆಗಳಿಗೆ ವಾಲ್ ಹಾಕೋದು, ವುಡನ್ದು. 128 ರೂಪೀಸ್ ಅದಕ್ಕೆ ತರಿಸಿದೆ, ಕಡಿಮೆ ಅಂತ. ಜಾಸ್ತಿ ಆಗಿದ್ರೆ ತರಿಸ್ತಿರ್ಲಿಲ್ಲ ಗೈಸ್. ಅದು ಗ್ಲಾಸ್ ಹೊಡೆದೋಗ್ಬಿಟ್ಟಿತ್ತು, ಅದನ್ನೇ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಎಕ್ಸ್ಚೇಂಜ್ ಹಾಕಿದ್ದೆ. ಸೊ ಈಗ ಅದು ತಿನ್ನಾಗಿಲ್ಲ, ಗ್ಲಾಸ್ ಅವ್ರು ಕೊಟ್ಟಿರೋದು ಆ ಥರ ಹಿಂಗಂದರೆ ಹೊಡೆದೋಗುತ್ತೆ, ಆ ಥರ ಕೊಟ್ಟಿದ್ದಾರೆ ಪ್ಯಾಕಿಂಗ್. ಅದಕ್ಕೆ ಇಷ್ಟು ದೊಡ್ಡದಾಗಿ ಮಾಡಿರೋದು, ಇಲ್ಲಾಂದರೆ ಹೊಡೆದೋಗುತ್ತೆ ಅಂತ. ಇದೊಂದು ಸ್ವಲ್ಪ ಗ್ಲಾಸ್ ಗಟ್ಟಿ ಇದೆ. ಅವರು ಫಸ್ಟ್ ಟೈಮ್ ಕೊಟ್ಟಿದ್ದ ಗ್ಲಾಸ್ ಅಂತೂ ತುಂಬ ತೆಳುವಾಗಿತ್ತು, ಹೊಡೆದೇ ಹೋಯ್ತದು. ಸೊ ಇದರಲ್ಲಿ ಏನಾದರೂ ಮನಿ ಪ್ಲ್ಯಾಂಟ್ದು ಒಂದು ಬಳ್ಳಿ ಹಾಕ್ಬಿಟ್ಟು ಹಿಂಗೆ ಆ ಕಡೆ ಈ ಕಡೆ ಹಾಕಿ ಸ್ಟಿಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ವೆಯ್ಟ್ಲೆಸ್. ಸೊ ಇದನ್ನ ಬುಕ್ ಮಾಡಿದ್ದೆ, ಚೆನ್ನಾಗಿದೆ ನೋಡಿ. ಬಂದಿದೆ ರಿಟರ್ನ್. ಇದರಲ್ಲಿ ಏನಿದೆ ನೋಡೋಣ. ಇದೇನು ಇಷ್ಟು ದೊಡ್ಡದಾಗಿ ಬಂದಿದೆ ಇದು. ಮೇ ಬಿ ಜರ್ಕಿನ್ ಆರ್ಡ್ರ್ ಮಾಡಿದ್ದೆ, ಅದೇ ಇರಬೇಕು. ಅದೇನೆ ಅಮೆಝಾನ್ ಇದು. ವಾವ್, ಸಕ್ಕತ್ತಾಗಿದೆ ಗೈಸ್. ನಾನು ಚೆನ್ನಾಗಿರುತ್ತೋ ಇರೋದು ಅಂದ್ಕೊಂಡು ತರಿಸಿದ್ದೆ. ಒಂದಿತ್ತು ನನ್ನ ಹತ್ರ, ಅದು ಎಲ್ಲರೂ ಹಾಕೊತಾರೆ ಮನೇಲಿ ಬರೋರೆಲ್ಲ. ನನಗೆ ನಂದು ಅಂತ ಇದ್ಮೇಲೆ ನಾನು ಬೇರೆಯವ್ರು ಹಾಕೊಂಡ್ರೆ ನನಗೆ ಇಷ್ಟ ಆಗಲ್ಲ, ಅದು ಅಷ್ಟಾಗಿ ಹಾಕ್ಕೊಳಕ್ಕೆ ಯೂಸ್ ಮಾಡ್ಕೊಳಕ್ಕೆ. ಸೊ ಹಂಗಾಗಿ ನಾನು ಒಂದು ಬುಕ್ ಮಾಡಿ ತರಿಸ್ಕೊಂಡೆ. ಸಕ್ಕತ್ತಾಗಿದೆ. ಈ ಥರ ಇಲ್ಲೊಂದು ಪಾಕೆಟ್ ಇದೆ, ಜಿಪ್ ಇರುತ್ತೆ ಅಂದ್ಕೊಂಡೆ, ಜಿಪ್ ಇಲ್ಲ. ಇದಕ್ಕೆ ಇಲ್ಲಿ ಮಾತ್ರ ಜಿಪ್ ಕೊಟ್ಟಿದ್ದಾರೆ, ಈ ಕಡೆ ಪಾಕೆಟಲ್ಲಿ ಜಿಪ್ ಇಲ್ಲ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ, ಪರವಾಗಿಲ್ಲ, ಏನು ಸಖತ್ತಾಗೇ ಇದೆ. ಇದ್ರ ಕಾಸ್ಟ್ ಬಂದು ಇಲ್ಲಿರೋದು MRP 1876, ಬಟ್ ನಾನು ಬುಕ್ ಮಾಡಿದಾಗ ಇದ್ದಿದ್ದು 721 ರೂಪೀಸ್ಗೆ. ನೋಡಿ, ಎಲ್ಲೂ ಏನು ಡ್ಯಾಮೇಜ್ ಇಲ್ಲ. ಯೆಲ್ಲೋ ಕಲರ್ ನನಗೆ ಇಷ್ಟ ತುಂಬ, ಅದಕ್ಕೆ ಯೆಲ್ಲೋ ಜರ್ಕಿನ್ನೇ ಆರ್ಡ್ರ್ ಮಾಡಿದ್ದೆ. ಸಖತ್ತಾಗಿದೆ. ಒಳಗಡೆ ಹೇಗಿದೆ ನೋಡೋಣ ಇರಿ. ವಾವ್, ಸಖತ್ತಾಗಿದೆ. ಒಳಗಡೆನು ತುಂಬ ಚೆನ್ನಾಗಿದೆ ಗೈಸ್. ನೋಡಿ, ಅಮೆಝಾನ್ದು. ಬೇಕು ಅಂದರೆ ಲಿಂಕು ಹಾಕ್ತೀನಿ, ಹೇಳಿ. ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಬೇಕು ಅಂತ ಹಾಕಿದ್ರೆ ಮಾತ್ರ ಹಾಕ್ತೀನಿ, ಇಲ್ಲ ಅಂದ್ರೆ ಹಾಕೋಬೋದು. ಇಲ್ಲ ಗೈಸ್,
ಇದು ನಮ್ಮ ಹಸ್ಬೆಂಡ್ ಶರ್ಟ್ ಆರ್ಡ್ರ್ ಮಾಡಿದ್ದಾರೆ, ಒಂದು 4-5 ಶರ್ಟ್ಗಳು ಆರ್ಡ್ರ್ ಮಾಡಿದ್ರು. ಸೊ ಕ್ವಾಲಿಟಿ ಹೇಗಿದೆ ನೋಡ್ಬಿಟ್ಟು ತರಿಸ್ಕೊಳ್ಳೋಣ ಅಂತ. ಚೆನ್ನಾಗಿದೆ ಗೈಸ್, ಸಖತ್ತಾಗಿದೆ. ಇದು ಚೆನ್ನಾಗಿದೆ ನೋಡಿ, ಕೊಡ್ಬೋದು. ಇದು 376 rupees ಅಷ್ಟೆ. ನಾವು ಎಲ್ಲಾದ್ರೂ ಆಚೆ ಹೋಗಿ ತಗೊಂತೀವಿ ಅಂದರೆ ಈ ಥರ ಬ್ರ್ಯಾಂಡೆಡ್ ಬಟ್ಟೆ ಎಲ್ಲ ತುಂಬ ಜಾಸ್ತಿನೇ ಹೇಳ್ತಾರೆ. ಸೊ ಇದರದ್ದು MRP ರೇಟ್ ಬಂದು ಇದರಲ್ಲಿಲ್ಲ. MRP ರೇಟು ಟ್ಯಾಗ್ ಇರಬೇಕಿತ್ತಲ್ಲ, ಟ್ಯಾಗ್ ಎಲ್ಲ ಒಳಗಡೆ ಇರಬೇಕು. ತೆಗೆದ್ರೆ ಈಗ ನಾನು ಮತ್ತೆ ಹಂಗೆ ಫೋಲ್ಡ್ ಮಾಡೋಕ್ಕಾಗಲ್ಲ ಅಂತ ಬಿಚ್ತಾ ಇಲ್ಲ ಅಷ್ಟೇ. ಓಕೆ, ಚೆನ್ನಾಗಿದೆ ಇದನ್ನು. ಸೊ ಇನ್ನೊಂದಿದೇನು ಗೊತ್ತಿಲ್ಲ. ಇದು ಶರ್ಟ್. ಇದು ಶರ್ಟ್ ಚೆನ್ನಾಗಿದೆ, ಕಲರ್. ಇದು ಬಂದು ಎಲ್ಲ 400 ಒಳಗಡೆನೆ ಗೈಸ್ ಇವೆಲ್ಲ. ಇದು MRP ಬಂದು 4900, 5000 ₹1 ಕಮ್ಮಿ ಅಂತ ಹಾಕಿದ್ದಾರೆ, ಬಟ್ ಅಷ್ಟಿರಲ್ಲ. ಬಟ್ ಓಕೆ, ಇದು ಕ್ಲಾತ್ ಹೇಗಿದೆ ಅಂದರೆ ಈ ಏನಂತಾರೆ ಸ್ವಿಮ್ಮಿಂಗ್ ಪೂಲ್ಗೆ ಹಾಕೋತಾರೆ ಗೊತ್ತಾ, ಸ್ವಿಮ್ಮಿಂಗ್ ಡ್ರೆಸ್ದು ಕ್ಲಾತು ಆ ಥರ ಇದೆ. ಇದು ಕ್ಲಾತ್ ಆ ಥರ ಇದೆ, ಪ್ರಿಂಟಿಂಗ್ ಬಂದಿದೆ. ಇದು ಆಚೆ ಎಲ್ಲಾದರೂ ಈ ಗೋವಾ ಟ್ರಿಪ್ಪು ಬೀಚ್ ಹತ್ರ ಎಲ್ಲ ಹಾಕೊಳಕ್ಕೆ ಚೆನ್ನಾಗಿರುತ್ತೆ. ನೀರಿನ ಕಡೆ ಹೋದಾಗ ಟ್ರಿಪ್ಗಳಿಗೆ ಇದು ಯೂಸ್ ಮಾಡುತ್ತೆ, ಚೆನ್ನಾಗಿದೆ. ಇಷ್ಟು ಇವತ್ತು ಬಂದಿದ್ದು. ಇನ್ನೂ ಸ್ವಲ್ಪ ಇದೆ ಬುಕ್ ಮಾಡಿರೋದು ಬರೋದು, ಆ್ಯಂಡ್ ಬಂದಿರೋದು ತುಂಬ ಇದೆ. ಎಲ್ಲ ಈಗ ತೋರ್ಸೋಕ್ಕೆ ಯಾಕೋ ಮೂಡಿಲ್ಲ ಇವತ್ತು, ಏನೋ ಗೊತ್ತಿಲ್ಲ. ಸೊ ಇದು ನಂಗೆ ತುಂಬ ಇಷ್ಟ ಆಯಿತು. ಪೂಜೆ ಮಾಡಿ ಕೂತಿದ್ದೀನಿ. ಸೊ ಮಗಳಿಗೆ ಅಮೆಝಾನ್ನಿಂದ ತರಿಸಿರೋದು ಕೂಡ ಇದ್ರಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಅವಳಿಗೆ ಏನು ಖುಷಿ ಗೈಸ್, ತುಂಬಾ ಖುಷಿ. ಇನ್ನೊಂದೇನಂದರೆ ನಾನು ಮಕ್ಕಳಿಗೆ ಯಾವುದನ್ನು ನಾನು ಇದು ಮಾಡಲ್ಲ. ರಾಘವೇಂದ್ರ ಸ್ವಾಮಿ ವರ ಕೊಡ್ತು. ಸೊ ಆ ಕಡೆ ವಿಡಿಯೋ ಇಟ್ಟಿದ್ರೆ ಅದು ಗೊತ್ತಾಗೋದು ಹೂವು ಬಿದ್ದಿರೋದು. ಸೊ ಓಕೆ, ಏನೇಳ್ತಿದೆ ಮಗಳು ವಿಷಯ. ಅವಳಿಗೆ ಡ್ಯಾನ್ಸ್ ಅಂದರೆ ಇಷ್ಟ, ಡ್ರಾಯಿಂಗ್ ಇಷ್ಟ, ಮತ್ತು ತುಂಬ ಚೆನ್ನಾಗಿ ಓದ್ತಾಳೆ. ನಾನು ಯಾವುದನ್ನು ಅವಳಿಗೆ ಇದೇ ಪರ್ಟಿಕ್ಯುಲರಾಗಿ ಇದೇ ಮಾಡಬೇಕು ಅಂತ ಯಾವುದು ಪ್ರೆಜರ್ ಮಾಡಲ್ಲ ನಾನು. ಅವಳಿಗೆ ಏನು ಇಷ್ಟ, ಅವಳಿಗೆ ಡ್ರಾಯಿಂಗ್ ಇಷ್ಟನ ಮಾಡಲಿ, ಡ್ಯಾನ್ಸ್ ಇಷ್ಟನ ಮಾಡಲಿ, ಓದೋಕ್ಕೆ ಇಷ್ಟನ ಓದಲಿ. ಅವಳಿಗೆ ಹಣೆ ಬರದಲ್ಲಿ ಏನಿದೆ ಅವಳು ಅದನ್ನೇ ಆಗೋದು. ನಾವೇನೇ ಮಾಡಿದ್ರು ಏನು ಅಂದರೆ ನಾವು ಒಂದು ಸ್ವಲ್ಪ ಓದಲ್ಲ ಅಂದಿದ ತಕ್ಷಣ ನಾವು ಸುಮ್ಮನೆ ಆಗ್ಬಿಡ್ಬಾರ್ದು. ಸ್ವಲ್ಪ ಅವರಿಗೆ ಎಂಕರೇಜ್ ಮಾಡ್ತಾ ಇರಬೇಕು ಎಲ್ಲದರಲ್ಲೂ. ಸೊ ಅದನ್ನು ಮಾಡ್ತೀನಿ. ಮತ್ತು ಅವರು ಬೆಳೆದು ದೊಡ್ಡವರಾದ್ಮೇಲೆ ನಮಗೆ ಈ ಥರ ನೋಡ್ಕೋಬೇಕು, ಆ ಥರ ಮಾಡಬೇಕು, ಅದೆಲ್ಲ ಎಕ್ಸ್ಪೆಕ್ಟೇಷನ್ ಮಕ್ಕಳಲ್ಲಿ ಅದು ಈಗಿನ ಜನ್ರೇಷನಲ್ಲಿ ಇಟ್ಕೊಳ್ಳೇಬಾರ್ದು. ಯಾಕಂದರೆ ಈಗೀಗ ನಮ್ಮ ಜನ್ರೇಷನಲ್ಲೇ ಅತ್ತೆ ಮಾವನ ಜೊತೆ ಇಲ್ದಿರ ಗಂಡನ ಸಪ್ರೇಟ್ ಕರ್ಕೊಂಡೋಗಿ ಬೇರೆ ಮನೆ ಮಾಡಿಕೊಂಡು ಇರೋ ಉದಾಹರಣೆಗಳು ಎಷ್ಟೊಂದು ನೋಡ್ತಾ ಇದ್ದೀವಿ. ಸೊ ಹಂಗಾಗಿ ನಾವು ನಮ್ಮ ಕಾಲಕ್ಕೆ ಸೊಸೆನೋ ಅಥವಾ ಅಳಿಯೋನೋ ಬರೋ ಟೈಮ್ ಅಷ್ಟೊತ್ತಿಗೆ ಇನ್ನು ಏನೇನಾಗೋಗಿರುತ್ತೋ. ಹಂಗಾಗಿ ಈ ಮನುಷ್ಯನ ಆಸೆ ಅನ್ನೋದು ಎಂಥ ಜನ್ರೇಷನ್ ಚೇಂಜ್ ಆದ್ರೂ ಅದು ಒಂದೇ ಥರ ಇರುತ್ತಂತೆ. ಸೊ ಹಂಗಾಗಿ ಏನನ್ನೂ ಇಟ್ಕೋಬಾರ್ದು ಮಕ್ಕಳ ಮೇಲೆ. ಇವರು ದುಡ್ದು ಸಾಕ್ತಾರೆ, ನಮಗೆ ಏನೋ ಒಂದು ಮಾಡ್ತಾರೆ ಅಂತ ಯಾವುದನ್ನು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಸೊ ಹಂಗಾಗಿ ನಾನು ಯಾವುದನ್ನು ಇಟ್ಕೊಂಡಿಲ್ಲ. ಅವಳನ್ನ ಚೆನ್ನಾಗಿ ಓದಿಸ್ಬೇಕು, ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಅವಳು ದುಡಿಮೆ ಅವಳು ಮಾಡಿಕೊಂಡು ಅವಳ ಲೈಫ್ ಅವಳು ಸೆಟ್ಲ್ ಮಾಡಿಕೊಂಡ್ರೆ ಸಾಕು. ನಮ್ಮ ಲೈಫ್ ಏನು ಅವಳು ಸೆಟ್ಲ್ ಮಾಡೋದು ಬೇಡ. ಸೊ ಆ ಥರ ಒಂದು ಮನೋಭಾವನೆ ನನ್ನದು. ಅದನ್ನು ಫ್ರೀಯಾಗಿ ಬಿಟ್ಬಿಡ್ಬೇಕು. ಇನ್ನೊಂದೇನೆಂದರೆ ಮದುವೆ ಆಗಿ ಗಂಡು ಮಕ್ಕಳನ್ನ ಸೊಸೆ ಕರ್ಕೊಂಬಂದ್ಬಿಡ್ತಾರಲ್ಲ ಮನೆಗೆ. ಕರ್ಕೊಂಬಂದಿದ ತಕ್ಷಣ ಏನಾಗುತ್ತೆ, ಒಬ್ಬೊಬ್ಬರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಾರೆ, ಒಬ್ಬೊಬ್ಬರು ಸಪ್ರೇಟ್ ಇರ್ತಾರೆ. ಈ ಜಾಯಿಂಟ್ ಫ್ಯಾಮಿಲಿಲಿ ಇರೋರಿಗೆ ಅವರು ಒಂದು
ತುಂಬ ತುಂಬಿ ಕುಟುಂಬದಿಂದ ಬಂದಿರೋ ಹೆಣ್ಮಕ್ಳಾದ್ರೆ ಬೇಗ ಅಡ್ಜಸ್ಟ್ ಆಗ್ತಾರೆ, ಯಾಕಂದರೆ ಅವ್ರು ಆ ಥರ ವಾತಾವರಣದಲ್ಲಿ ಬೆಳೆದಿರ್ತಾರೆ. ಈ ಕೆಲವರು ಒಂಟಿಗಳ ಥರ ಬೆಳೆದಿರ್ತಾರಲ್ಲ, ಅವ್ರನ್ನ ತೊಗೊಂಬಂದು ನೀವು ಜಾಯಿಂಟ್ ಫ್ಯಾಮಿಲಿಗೆ ಸೊಸೆ ಮಾಡಿಬಿಟ್ರೆ ಅಲ್ಲಿ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರುತ್ತೆ, ಏನಾದರೂ ಒಂದು ಬಂದು ಗಂಡ ಹೆಂಡತಿ ಬೇರೆ ಹೋಗೋದು, ಅತ್ತೆ ಮಾವನ್ನ ದೂರ ಮಾಡೋದು, ಆ ಥರ ಆಗ್ತಿರುತ್ತೆ. ಸೊ ಅವರು ವಯಸ್ಸಾದ್ಮೇಲೆ ಅವರು ಮಕ್ಳ ಥರನೇ. ಈಗ ನಮಗೂ ವಯಸ್ಸಾಗುತ್ತೆ, ನಾವು ಆ ಪರಿಸ್ಥಿತಿಗೆ ಬರ್ತೀವಿ, ಅದನ್ನು ಮರಿಬಾರ್ದು ಯಾವತ್ತು, ಯಾರೇ ಆದ್ರೂ ಅಷ್ಟೇ. ಒಂದು ಈಗ ಹೇಗೆ ನಾವು ಒಂದು ಚಿಕ್ಕ ಮಕ್ಕಳನ್ನ ಹೆಂಗೆ ನಾವು ನೋಡ್ಕೊತೀವಿ, ಅದೇ ರೀತಿ ವಯಸ್ಸಾದವ್ರನ್ನ ನೋಡ್ಕೋಬೇಕು ಅಂತ ಹೇಳ್ತಾರೆ ಹಿರಿಯರು. ಯಾಕಂದ್ರೆ ಅವರು ಒಂದು ಏಜ್ ಆಗ್ತಾ ಆಗ್ತಾ ಮಕ್ಕಳಾಗ್ತಾರಂತೆ. ಸೊ ಹಂಗಾಗಿ ಅದು ನನ್ನ ಅಭಿಪ್ರಾಯ. ಇನ್ನೊಂದೇನು ಅಂದರೆ, ಅದೇ ಹೇಳದ್ನಲ್ಲ, ಅವ್ರಿಗೇನಾದರೂ ಆ ಥರ ಗೊತ್ತಾಯಿತು ಅಂದರೆ ಮನೇಲಿ ಈ ಥರ ಅವಳು ಅಡ್ಜಸ್ಟ್ ಆಗ್ತಿಲ್ಲ ಅನಿಸಿದಾಗ ನೀವೇ ಸಪ್ರೇಟಾಗಿ ಖುಷಿಯಾಗಿ ಒಂದು ಮನೆ ನೋಡಿ ಮಗನ್ನು ಸೊಸೆಯನ್ನು ದೂರ ಕಳಿಸ್ಬಿಡಿ. ಆವಾಗ ಅವಳಿಗೆ ಅಲ್ಲಿ ಮಾಡಾಕ್ಬೇಕು, ಗಂಡನಿಗೆ ಪ್ರತಿಯೊಂದು ಕೆಲಸನೂ ಅವಳೇ ಮಾಡಬೇಕು. ಅವಾಗ ಪಿನ್ ಟು ಪಿನ್ ಅವಳಿಗೆ ಅದ್ರದ್ದು ಬೆಲೆ ಏನು, ವ್ಯಾಲ್ಯೂ ಏನು, ಅತ್ತೆ ಮಾವ ಜೊತೆಲಿದ್ದಾಗ ಎಷ್ಟು ಹೆಲ್ಪ್ ಆಗೋದು ಎಲ್ಲನೂ ಅರ್ಥ ಆಗುತ್ತೆ. ನೀವು ಬೈಕೊಂಡು ಜೊತೆಲೇ ಇಟ್ಕೊಳೋದ್ರಿಂದ ನಿಮ್ಮ ಮೇಲೂ ಮನಸ್ತಾಪ ಜಾಸ್ತಿ ಆಗುತ್ತೆ. ಅದು ಒಂಥರ ದ್ವೇಷವಾಗಿ ಬೆಳೆದು ಕೊನೆವರೆಗೂ ಅದು ಒಂದಾಗಕ್ಕಾಗೋದೇ ಇಲ್ಲ, ಹಂಗಾಗ್ಬಿಡುತ್ತೆ. ಹಂಗಾಗಿ ನನ್ನ ಅಭಿಪ್ರಾಯ ಏನು ಅಂದರೆ, ಒಂದು ಮದುವೆ ಆಗ್ತಾರೆ ಕಪಲ್ಸ್ ಅಂದರೆ ಅವ್ರನ್ನ ಸಪ್ರೇಟಾಗಿ ಬಿಟ್ಬಿಡ್ಬೇಕು. ಅವರೇ ಈಗ ಹಾಳಾದರೂ ಅವರೇ, ಉದ್ಧಾರ ಆದರೂ ಅವರೇ ನೋಡ್ಕೊಳೋ ಥರ ಅವ್ರ ಜವಾಬ್ದಾರಿ ಅವರಿಗೆ ಬಿಟ್ಬಿಡ್ಬೇಕು. ಆವಾಗಲೇ ಅವರು ಒಂದು ದಾರಿಗೆ ಬರೋಕ್ಕಾಗೋದು. ಸೊ ಎಲ್ಲಿ ಆಚೆ ಹೋದರೆ ಹಾಳಾಗ್ಬಿಡ್ತಾರೋ ಅನ್ನೋ ಒಂದು ಭಯದಲ್ಲಿ ಮನೇಲೇ ಇಟ್ಕೊಳೋದ್ರಿಂದ ಇನ್ನೂ ಹಾಳಾಗ್ತಾರೆ ಅಷ್ಟೇ. ಸೊ ನೋಡಿದ್ರಲ್ಲ ಗೈಸ್ ಹೇಗಿದೆ ಅಂತ, ತುಂಬ ಚೆನ್ನಾಗಿದೆ, ನಂಗಂತೂ ತುಂಬ ಇಷ್ಟ ಆಯ್ತಿದ್ದು. ನನಗೆ ಡೈಲಿ ಓಡಾಡೋಕ್ಕೆ ಗಾಡಿಯಲ್ಲಿ ಏನಾದರೂ ಗಾಡಿಗೆ ಹೋಗಬೇಕು ಅಂದರೆ ಓಡಾಡೋಕ್ಕೆ ಇರಲಿಲ್ಲ. ಸೊ ಹಂಗಾಗಿ ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ. ಒಳಗಡೆ ಮೆಟೀರಿಯಲ್ಲು ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಮೇಲ್ಗಡೆನೂ ಅಷ್ಟೇ ಮಳೆ ಬಂದರೆ ನೆನೆಯಲ್ಲ, ಆ ಥರ ರೈನ್ ಕೋಟ್ ಟೈಪ್ ಇದೆ, ಚೆನ್ನಾಗಿದೆ. ಇನ್ನೊಂದು ತರಿಸಿದ್ದೆ ತುಂಬ ದಪ್ಪ ಅದು ಒಳಗಡೆ ಒಂಥರ ಎತ್ತಿ ಎಲ್ಲ ಹಾಕಿ ಮಾಡಿರ್ತಾರಲ್ಲ ಆ ಥರ ಇದೆ. ಅದು ಹಾಕೊಂಡ್ರೆ ಉಸಿರು ಕಟ್ಟಂಗೆ ಆಗುತ್ತೆ ನನಗೆ. ಸೊ ಹಂಗಾಗಿ ಅದನ್ನು ಹಂಗೆ ಇಟ್ಟಿದ್ದೀನಿ, ನನ್ನ ಮಗಳು ಯೂಸ್ ಮಾಡ್ತಾಳೆ ಅಂತ. ಇದು ಒಂದು ಸ್ವಲ್ಪ ಲೂಸ್ ಆಗಿರೋದೇ, ಸ್ವಲ್ಪ ದೊಡ್ಡದೇ ತರಿಸಿದ್ದೀನಿ. ಇದೆಲ್ಲ ಏನು ಅಂದರೆ ಟೈಟ್ ಫಿಟ್ಟಿಂಗಲ್ಲಿ ಹಾಕೊಂಡ್ರೆ ಚೆನ್ನಾಗಿರಲ್ಲ, ಲೂಸೇ ಇರಬೇಕು. ಸೊ ಹಂಗಾಗಿ ಸ್ವಲ್ಪ ದೊಡ್ಡ ಸೈಜೇ ತರಿಸಿದ್ದೀನಿ. ಇಷ್ಟು ಇವತ್ತಿನ ವಿಡಿಯೋ. ಇವತ್ತಿನೇನು ಎಲ್ಲೂ ಹೋಗೋದಿಲ್ಲ, ಏನಿಲ್ಲ. ಸೊ ಪೂಜೆ ಆಯಿತು, ಎಲ್ಲ ಆಯಿತು, ನೋಡಿದ್ರಲ್ಲ ಪೂಜೆ ಮಾಡಿದ್ದು ತೋರಿಸ್ದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್.